ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪರಿಶಿಷ್ಟ ಪಂಗಡ ಇಲಾಖೆಯ ಕಚೇರಿಯಲ್ಲಿ ಈಗ ಅಧಿಕಾರಿಗಳೇ ಇಲ್ಲದ ದರ್ಬಾರ್ ನಡೀತಾ ಇದೆ. ಕಳೆದ 3 ದಿನಗಳಿಂದ ಅಧಿಕಾರಿ ಮಹಾಲಿಂಗಪ್ಪ ಇಂಗಾಡ್ದಾಳ್ ಕಚೇರಿಗೆ ಮುಖವನ್ನೇ ತೋರಿಸಿಲ್ಲ. ಅತ್ತ ಫೋನ್ ಮಾಡಿದ್ರೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಇದರಿಂದ ರೊಚ್ಚಿಗೆದ್ದಿರುವ ವಾಲ್ಮೀಕಿ ಸಮಾಜದ ಮುಖಂಡರು ಮಹಾಲಿಂಗಪ್ಪ ಸಾಹೇಬ್ರೆ, ನೀವು ಆಫೀಸ್ ಬಿಟ್ಟು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದೀರಾ ಅಂತ ಕಿಡಿಗಾರಿದ್ದಾರೆ. ಕರ್ನಾಟಕದ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಅಬ್ಬಣ್ಣ ನಾಯಕ ಅವರು ಮಾತನಾಡಿ, ಇಂತಹ ಬೇಜವಾಬ್ದಾರಿ ಅಧಿಕಾರಿಯಿಂದಾಗಿ ನಮ್ಮ ಸಮಾಜದ ಅಭಿವೃದ್ಧಿ ಕುಂಠಿತವಾಗ್ತಿದೆ. ಇದನ್ನೆಲ್ಲ ನೋಡಿಯೂ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಬಡವರ ಕೆಲಸ ಮಾಡಬೇಕಾದ ಅಧಿಕಾರಿ ಕಾಣೆಯಾಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಈ ಅಧಿಕಾರಿಯ ಆಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾವುದೋ ಸಮಯದಲ್ಲಿ ಬರ್ತಾರೋ ಗೊತ್ತಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಅಧಿಕಾರಿಗಳು ನಮಗೆ ಸಿಗ್ತಾ ಇಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಈ ರೀತಿ ಆಗಿಬಿಟ್ರೆ ಸಮುದಾಯದ ಕೆಲಸಗಳು ಹೇಗೆ ಆಗಬೇಕು? ಅಧಿಕಾರಿಗಳೇ ತಮ್ಮನ್ನು ಯಾರಾದರೂ ಜಿಲ್ಲಾಧಿಕಾರಿ ಕರೆದಿದ್ದಾರಾ, ತಾಲೂಕು ದಂಡಾಧಿಕಾರಿ ಕರೆದಿದ್ದಾರಾ, ಇಲ್ಲ ಪ್ರಧಾನಮಂತ್ರಿ ಕರೆದಾರಾ, ಇಲ್ಲ ಮುಖ್ಯಮಂತ್ರಿ ಕರೆದಾರಾ? ತಮ್ಮ ಸಮಯ ಡ್ಯೂಟಿ ಸಮಯ 8 ಗಂಟೆಗೆ, ಇದುವರೆಗೆ ಆಯಿತು ಬಂದಿಲ್ಲ. ಎಲ್ಲಿಗೆ ಹೋಗಿದ್ದೀರಿ ನೀವು? ಸಮುದಾಯ ಕಾರ್ಯಕ್ರಮ ಯಾವ ಥರ ಆಗಬೇಕು ನಮಗೆ ಹೇಳಿ. ಆದಷ್ಟು ಬೇಗನೆ ಉತ್ತರ ಕೊಡಿ. ಇಲ್ಲಾಂದರೆ ನಾಳೆ ದಿನ ನಿಮ್ಮ ಕಾರ್ಯಾಲಯವನ್ನು ಬೀಗ ಹಾಕಿಬಿಟ್ಟು ಒಳಗೆ ನಾವು ಹೊರಗಡೆ ಧರಣಿ ಮಾಡಬೇಕಾಗುತ್ತೆ. ಎಲ್ಲಿದ್ದೀರಾ? ಬೇಗ ಉತ್ತರ ಕೊಡಿ. ಮಾಲಿಂಗಪ್ಪರೇ, ಎಲ್ಲಿದ್ದೀರಾ? ನಾವು 3 ದಿನದಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀವಿ, ನಮಗೆ ಸಿಗ್ತಾ ಇಲ್ಲ. ಇಲ್ಲಾಂದರೆ ಮೊಬೈಲ್ ಆದರೂ ಆನ್ ಮಾಡಿ, ನಾವು ನಿಮಗೆ ಮೊಬೈಲ್ ಮುಖಾಂತರ ಆದರೂ ಮಾತಾಡೋಣ. ಸಮುದಾಯದ ಕೆಲಸಗಳಿದೆ. ಈ ಥರ ಸ್ವಿಚ್ ಆಫ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಾವು ಏನು ಮಾಡೋಣ? ಆದಷ್ಟು ಬೇಗನೆ ಎಲ್ಲಿದ್ದೀರಿ? ಇಲ್ಲಾಂದರೆ ದೀಪ ಹಚ್ಚಿ ಹುಡುಕುವಾಗ ನಿಮ್ಮನ್ನು. ಇಲ್ಲಿಗೆ ಸಮುದಾಯದ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಮಾನ್ವಿ ತಾಲೂಕಲ್ಲಿ. ಯಾಕಂದರೆ ಇಲ್ಲಿ ಜನಪ್ರತಿನಿಧಿಗಳು ಆಗಿದ್ದಾರೆ, ಆದರೆ ಅವ್ರ ಪರ ತಾವು ಕೂಡ ಹಾಗೆ ಇದ್ದೀರಿ. ಎಲ್ಲಿದ್ದೀರಿ? ನಿಮ್ಮ ಹತ್ರ ಬರ್ತೀವಿ. ಫೋನ್ ಮಾಡಿ.